ಸಕ್ಕರೆಬೈಲು ಆನೆ ಬಿಡಾರದಲ್ಲಿನ ಕೆಲವು ಆನೆಗಳ ಆರೋಗ್ಯದಲ್ಲಿ ವ್ಯತಿರಿಕ್ತ ಏರುಪೇರಾಗಿರುವ ಕುರಿತು ಕೆಲವು ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಿವಿಧ ಮಾಧ್ಯಮಗಳಲ್ಲಿ ವ್ಯತಿರಿಕ್ತವಾಗಿ ವರದಿಯಾಗಿರೋ ಕುರಿತು ವರದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಒಂದು ವೈದ್ಯರ ತಂಡವನ್ನು ರಚನೆ ಮಾಡಿ ಸಕ್ಕರೆಬೈಲು ಆನೆ ಬಿಡಾರದಲ್ಲಿರುವಂಥ ಪ್ರತಿಯೊಂದು ಆನೆಗಳ ಒಂದು ಆರೋಗ್ಯ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ಮಾಡಿ, ಏನು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿದೆ 4 ಆನೆಗಳ ಬಗ್ಗೆ ಅವುಗಳ ಸಮಗ್ರ ಆರೋಗ್ಯ ತಪಾಸಣೆ ಮಾಡಿ ಅಗತ್ಯವಾದ ಸೂಕ್ತ ಚಿಕಿತ್ಸಾ ಕ್ರಮಗಳನ್ನು ಸಲಹೆ ನೀಡಬೇಕಾಗಿ ಅದಕ್ಕೋಸ್ಕರ ಒಂದು ತಂಡ ರಚನೆ ಮಾಡಿದರು. ಆ ತಂಡ ಹಿಂದೆ ಪರಿಶೀಲನೆ ಮಾಡಿ ಈ ಒಂದು 4 ಆನೆಗಳು, ಮುಖ್ಯವಾಗಿ ಬಾಲಣ್ಣ, ಸಾಗರ, ಅಡ್ಕ ಬಡ್ಕ ಮತ್ತು ವಿಕ್ರಾಂತ್ ಆನೆಗಳನ್ನ ಪರಿಶೀಲಿಸುವ ಜೊತೆಗೆ ಉಳಿದ ಎಲ್ಲ ಏನು ಪ್ರಸ್ತುತ 24 ಆನೆಗಳಿದ್ದಾವೆ ಎಲ್ಲ ಆನೆಗಳನ್ನ ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡಿದ ಸಮಯದಲ್ಲಿ ಮುಖ್ಯವಾಗಿ ಅದೇ ರೀತಿಯಾಗಿ ಅಡ್ಕ ಬಡ್ಕ ಆನೆ ನಾವು ಕುಂದಾಪುರದಿಂದ ಹಿಡ್ಕೊಂಡು ತಂದು ಕ್ರಾಲ್ನಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಆ ಕ್ರಾಲ್ನಲ್ಲಿ ಬಿದ್ದ ಪರಿಣಾಮ ಆ ಕಾಲಿಗೆ ಗಾಯ ಆಗಿತ್ತು, ಏಟಾಗಿತ್ತು. ಬಟ್ ಅದು 2-3 ಸಲ ನಾವು ಬನ್ನೇರುಘಟ್ಟದಿಂದ ವೈದ್ಯರನ್ನ ಕರೆಸಿದಂಥ ಸಂದರ್ಭದಲ್ಲಿ ಹಾಗೂ ವೈಲ್ಡ್ ಲೈಫ್ ಎಸ್ ಆಗ್ರಾ ತಂಡದ ಒಂದು ವೈದ್ಯರನ್ನು ಕರೆಸಿದ್ರು ಸಹ ಎರಡೂ ತಂಡ ಕೂಲಂಕುಷವಾಗಿ ಆ ಕಾಲನ್ನು ಎಕ್ಸ್ರೇ ಮಾಡಿದರೂ ಸಹ ಯಾವುದೇ ರೀತಿ ಫ್ರ್ಯಾಕ್ಚರ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿರೋದಿಲ್ಲ. ಬಟ್ ಕಾಲಲ್ಲಿ ಗಾಯ ಇದ್ದು ನೋವು ಇದ್ದು ಆ ಕಾಲ ಮೇಲೆ ಭಾರ ಇಡುವಂಥ ಪ್ರಯತ್ನ ಮಾಡ್ತಾ ಇರ್ತಿರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಕ್ರಾಲ್ನಲ್ಲಿ ನಾವು ಚಿಕಿತ್ಸೆಯನ್ನು ಮುಂದುವರಿಸಿ ನಂತರ ತಜ್ಞ ವೈದ್ಯರನ್ನು ಸಂಪರ್ಕ ಮಾಡಿದಾಗ, ಬೇರೆ ವೈದ್ಯರನ್ನು ಸಂಪರ್ಕ ಮಾಡಿದಾಗ ಅದಕ್ಕೆ ಫೈಬರ್ ಪ್ಲಾಸ್ಟರ್ನ ಅಳವಡಿಸಬೇಕು ಅಂತ ಒಂದು ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಮಾಡಿ ತಜ್ಞ ವೈದ್ಯರನ್ನು ಕರೆಸಿ ಅದಕ್ಕೆ ಫೈಬರ್ ಪ್ಲಾಸ್ಟರನ್ನು ಅಳವಡಿಸಿ ಕೆಲವು ದಿನ ಬಿಟ್ಟ ನಂತರ ಅದಕ್ಕೇನು ಕಾಲು ಊದ್ಕೊಂಡಿತ್ತು, ಬಾವಿತ್ತು, ಆ ಬಾವು ಸಂಪೂರ್ಣವಾಗಿ ಕಮ್ಮಿ ಆದ ನಂತರದಲ್ಲಿ ಆ ಫೈಬರ್ ಕಾಸ್ಟಿಂಗ್ ತೆಗೆದ ನಂತರದಲ್ಲಿ ಕಾಲು ಏನು ಭಾರ ಇಡೋಕ್ಕೆ ಪ್ರಯತ್ನ ಪಟ್ಟು ಆ ಕಾಲಿನ ಮೇಲೆ ಭಾರ ಇಟ್ಟು ಸದ್ಯಕ್ಕೆ ಅದನ್ನ ಕ್ರಾಲಿಂದ ಹೊರಗೆ ತೆಗೆದು ಕ್ರಾಲ್ ಪ್ರದೇಶದಲ್ಲಿ ಆರಾಮಾಗಿ ಓಡಾಡಿಕೊಂಡು ನಡೆದಾಡ್ತಾ ಇದೆ. ಸೊ ಆ ಒಂದು ಕಾಲ ಮೇಲೆ ಭಾರ ಇಟ್ಟು ನಡೆದಾಡ್ಕೊತಾ ಇದೆ. ಸದ್ಯಕ್ಕೆ ಆ ಆನೆಯೂ ಸಹ ಆರೋಗ್ಯಕರವಾಗಿದ್ದು ಆರಾಮಾಗಿ ಆಹಾರ ನೀರನ್ನು ತಗೊಳ್ತಾ ಇದೆ, ತನ್ನ ಕಾಲ ಮೇಲೆ ನಡೆದಾಡಿಕೊಂಡು ಆರಾಮಾಗಿ ಚಲಿಸ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಅದೇ ರೀತಿಯಾಗಿ ಅದಕ್ಕೆ IR ಟ್ರೀಟ್ಮೆಂಟ್, ಲೈಟ್ ಟ್ರೀಟ್ಮೆಂಟ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀವಿ. ಸೊ ಅದು ಸಹ ಏನಿದೆ ಆ ಕಾಲ ಮೇಲೆ ಭಾರ ಇಡ್ತಾ ಇರಲಿಲ್ಲ. ಸೊ ಈಗ ಕಾಲ ಮೇಲೆ ಭಾರ ಇಟ್ಟು ನಡೀತಾ ಇದೆ. ಆ ಒಂದು ಬೆಂಡಿರುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿದೆ. ಅದಕ್ಕೆ ವೈದ್ಯರ ಸಲಹೆ ಅನುಸಾರ ನಾವು IR ಲೈಟ್ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾ ಇದ್ದೀವಿ, ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದು ಇನ್ನೂ ಜಾಸ್ತಿ ಇತ್ತು, ಸದ್ಯಕ್ಕೆ ಸ್ವಲ್ಪ ಕಡಿಮೆ ಆಗಿದೆ.